ಫ್ರೆಂಡ್ಸ್ ನೋಡಿ, ನನ್ನ ಸೇವಂತಿಗೆ ಗಿಡಗಳೆಲ್ಲ ಈ ರೀತಿ ಇದೆ. ಈಗ ಮಳೆಗಾಲ ಅಂತ ಹೇಳೋ ಹಾಗೆ ಇಲ್ಲ, ತುಂಬ ಬಿಸಿಲು ಬರ್ತಾ ಇದೆ. ಒಂದು 4-8 ದಿವಸ ಮಳೆ ಬಂತು, ಆಮೇಲೆ ಈಗ ತುಂಬ ಬೇಸಿಗೆ ಕಾಲದ ಹಾಗೆ ಬಿಸಿಲು ಬರ್ತಾ ಇದೆ. ನಾನು ಇವತ್ತೊಂದು ಫರ್ಟಿಲೈಸರ್ನ ಮಾಡಿ ತೋರಿಸ್ತೀನಿ. ನೋಡ್ಬೋದು, ನಾವು ಈ ಸೇವಂತಿಗೆ ಗಿಡಗಳನ್ನ ಒಳಗಡೆ ಇಟ್ಕೋಬೇಕು. ಬಿಗ್ನರ್ಸ್ಗೆ ಅದು ಗೊತ್ತಿರಲ್ಲ. ನೋಡಿ, ಮಳೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ನಾನು ಗೋಡೆ ಸೈಡ್ ಇಟ್ಟಿದ್ದೀನಿ. ನೋಡಿ, ಈ ಮಣ್ಣೆಲ್ಲ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಇಷ್ಟು ಡ್ರೈ ಆದಮೇಲೆ ನಾವು ನೀರನ್ನು ಹಾಕೋದ್ರಿಂದ ಗಿಡಕ್ಕೆ ಫಂಗಸ್ ಆಗೋದನ್ನು ಕಡಿಮೆ ಮಾಡ್ಬೋದು. ನೋಡ್ಬೋದು, ಈ ರೀತಿ ಒಣಗಿದ ಮೇಲೆ ನಾವು ಗಿಡಗಳಿಗೆ ನೀರನ್ನು ಹಾಕಬೇಕು. ನಾನಿವತ್ತು ಫರ್ಟಿಲೈಸರನ್ನೇ ಹಾಕ್ತೀನಿ. ಇಷ್ಟು ಒಣಗಿದೆಯಲ್ಲ, ಈಗ ನಾನು ಫರ್ಟಿಲೈಸರನ್ನೇ ಹಾಕ್ತೀನಿ. ಮಳೆಗಾಲದಲ್ಲಿ ಫರ್ಟಿಲೈಸರನ್ನು ಹಾಕ್ಬೋದಾ ಅಂತ ಕೇಳಿದರು. ನಾವು ಒಳಗಡೆ ಇಟ್ಕೊಂಡಿರೋವಂಥ ಗಿಡಗಳಿಗೆ ಮತ್ತು ಡೇರೆ ಗಿಡಗಳಿಗೆಲ್ಲ ನಾವು ಒಂದಷ್ಟು ಫರ್ಟಿಲೈಸರ್ನ ಹಾಕದೆ ಹೋದರೆ ಗಿಡ ಚೆನ್ನಾಗೇ ಬರಲ್ಲ. ಹಾಗಾಗಿ ನೋಡಿ, ನಾನು ಎಲ್ಲ ಗಿಡವನ್ನು ಪಿಂಚಿಂಗ್ ಮಾಡಿ ಈ ರೀತಿ ಬಂದಿದೆ. ಈಗ ಇದನ್ನು ನೋಡಿ, ಈಗ ಮೊಗ್ಗು ಬಿಡ್ತಾ ಇದೆ. ಇನ್ಮೇಲೆ ನಾನು ಪಿಂಚಿಂಗ್ ಮಾಡಲ್ಲ ಕೆಲವೊಂದು ಗಿಡಗಳನ್ನು. ನೋಡಿ, ತುಂಬ ಚಿಕ್ಕ ಗಿಡ ಇನ್ನೂ ಅಗಲ ಆಗಲಿ ಅಂತ ಕಂಡ್ರೆ ಆ ಮೊಗ್ಗನ್ನು ಪಿಂಚಿಂಗ್ ಮಾಡಿದರೆ ಮತ್ತೆ ಚೆನ್ನಾಗಿ ಅಗಲ ಆಗತ್ತೆ. ಕೆಲವೊಂದು ಗಿಡಗಳು ನೋಡಿ, ಈ ರೀತಿ ಆ ಟಿಫನ್ನು ಮುಟ್ಟಿದರೆ ಗಟ್ಟಿ ಆಗತ್ತೆ. ಅಲ್ಲಿವರೆಗೆ ನಾವು ಅದನ್ನು ಪಿಂಚಿಂಗ್ ಮಾಡ್ಬೋದು. ನಮಗೆ ಇನ್ನೂ ಅಗಲ ಬೇಕು ಅಂತ ಕಂಡ್ರೆ ಮತ್ತೆ ಮೊಗ್ಗು ಬಿಟ್ಟರೂ ಕೂಡ ನಾವು ಅದನ್ನು ಪಿಂಚಿಂಗ್ ಮಾಡ್ಬೋದು. ನೋಡಿ, ಒಬ್ಬರು ಕೇಳಿದರು, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡ್ಬೋದು, ಇದೆಲ್ಲ ಮೊಗ್ಗುಬಿಟ್ಟಿದೆ. ಇದು ಹೈಬ್ರಿಡ್, ಸ್ವಲ್ಪ ದೊಡ್ಡ ಸೈಜಲ್ಲಿ ಹೂವಾಗುವಂಥ ಗಿಡ. ತುಂಬ ಸಾರಿ ಪಿಂಚಿಂಗ್ ಮಾಡಲ್ಲ ನಾನು. ತುಂಬ ಚಿಕ್ಕ ಚಿಕ್ಕ ಸೈಜಲ್ಲಿ ಹೂವಾಗುವಂಥ ಗಿಡವನ್ನು ಒಂದಷ್ಟು ಪಿಂಚಿಂಗ್ ಮಾಡ್ತೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಮತ್ತಷ್ಟು ಜನರಿಗೆ ಶೇರ್ ಮಾಡೋದ್ರಿಂದ ಇದು ಮತ್ತಷ್ಟು ಜನರಿಗೆ ಯೂಸ್ ಆಗ್ಬೋದು ಅಂತ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿದರೆ ನಾನು ಆ ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿ ಎಲ್ಲವನ್ನು ಹೇಳಿರ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿ ನೋಡೋದನ್ನು ಮರಿಬೇಡಿ. ಅದಿಲ್ಲ ಅಂದರೆ ನಿಮಗೆ ಒಂದಷ್ಟು ಮಾಹಿತಿಗಳು ಮಿಸ್ ಆಗತ್ತೆ. ನಾವು ಏನೇನು ಹಾಕಿರ್ತೀವಿ, ಮತ್ತು ಯಾವ್ಯಾವ ಗಿಡಕ್ಕೆ ಹಾಕ್ಬೋದು, ಯಾವ ಗಿಡಕ್ಕೆ ಆ ಫರ್ಟಿಲೈಸರನ್ನು ಹಾಕಬಾರ್ದು, ಮತ್ತು ಆ ಗಿಡದ ಆರೈಕೆ ಹೇಗೆ ಮಾಡಬೇಕು ಅನ್ನೋದರ ಮಾಹಿತಿ ನಿಮಗೆ ಅರ್ಧಂಬರ್ಧ ತಿಳಿಯುತ್ತೆ. ನಾವು ವಿಡಿಯೋ ಲಾಸ್ಟಲ್ಲಿ ಕೆಲವೊಂದು ಒಳ್ಳೆಯ ಟಿಪ್ಸ್ಗಳನ್ನು ಹೇಳಿರ್ತೀವಿ. ಹಾಗಾಗಿ ವಿಡಿಯೋ ಪೂರ್ತಿ ನೋಡೋದನ್ನು ಮರಿಬೇಡಿ. ನೋಡಿ, ನಾನು ಬಡ್ ಕಟ್ಟಿ ಮಾಡಿರುವಂಥ ದಾಸವಾಳ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇತ್ತು. ಮತ್ತು ಡೇರೆ ಗಿಡನೂ ಅಷ್ಟೇ. ನೋಡಿ, ಚೆನ್ನಾಗಿ ಬಂದಿಲ್ಲ. ಒಂದು 8-10 ದಿವಸ ತುಂಬ ಮಳೆ ಇತ್ತು. ಆ ಮಳೆ ಬರೋ ಟೈಮಲ್ಲಿ ಗಿಡಗಳ ಬೆಳವಣಿಗೆ ಕುಂಠಿತ ಆಗಿಬಿಡತ್ತೆ. ಮಳೆ ನೀರಿಂದ ಎಲೆಗಳೆಲ್ಲ ಕೊಳೆತು ಕೂಡ ಹೋಗುತ್ತೆ ಕೆಲವೊಂದು ಸಾರಿ. ನೋಡಿ, ಇದೆಲ್ಲ ಮೊಗ್ಗು ಬಿಡ್ತಾ ಇದೆ. ಈಗ ಕಂಪ್ಲಿ ನಾನು ಪಿಂಚಿಂಗ್ ಮಾಡಿ ಒಂದಷ್ಟು ಮಾಡಿದ್ದೀನಿ. ಈ ಡೇರೆ ಗಿಡ ಹಾಗೆ ನಾವು ಕಾಲಕ್ಕೆ ಅದಕ್ಕೆ ಏನೇನು ಕೊಡಬೇಕು ಅದನ್ನು ಕೊಡ್ತಾನೆ ಇರಬೇಕಾಗತ್ತೆ. ನಾನೇನು ತುಂಬ ಗಿಡಗಳನ್ನ ಮಾಡಲ್ಲ, ಆದರೂ ಕೂಡ ಆರೈಕೆಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಒಂದಷ್ಟು ನಾನು ಹೇಗೆ ಮಾಡಿದರೆ ಚೆನ್ನಾಗಾಗತ್ತೆ ಅಂತ ನಾನು ಮಾಡ್ತೀನಿ ಅಷ್ಟೇ. ನೋಡ್ಬೋದು, ಈ ರೀತಿ ಆಗಿದೆ. ನಮ್ಮ ಕಡೆ ತುಂಬ ಜನರು ತುಂಬ ಡೇರೆ ಗಿಡಗಳನ್ನ ಮಾಡ್ತಾರೆ, ಅವರಿಗಲ್ಲ. ಇದು ಬಿಗ್ನರ್ಸ್ಗೆ ಅಂತ ಹೇಳ್ಬೋದು ನಾನು ಹೇಳೋ ಟಿಪ್ಸ್ಗಳು. ನೋಡ್ಬೋದು, ಪಿಂಚಿಂಗ್ ಮಾಡಿ ಇಷ್ಟು ಅಗಲವಾಗಿ ಬಂದಿದೆ. ಇವತ್ತು ಫರ್ಟಿಲೈಸರನ್ನು ಹಾಕ್ತೀನಿ. ತುಂಬ ದಿನದಿಂದ ಯಾವುದೇ ಫರ್ಟಿಲೈಸರನ್ನು ಹಾಕಿಲ್ಲ. ಅನಾರೋಗ್ಯದ ಕಾರಣ ಒಂದಷ್ಟು ಫರ್ಟಿಲೈಸರ್ನ ಕೂಡ ಮಾಡೋಕ್ಕೆ ಆಗಲ್ಲ. ಆದರೂ ಕೂಡ ಇವತ್ತು ಮಾಡೋಣ, ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಡೇರೆ ಗಿಡ ಮತ್ತು ಸೇವಂತಿಗೆ ಮತ್ತು ದಾಸವಾಳ ಗಿಡಕ್ಕೆ. ಇದು ನೋಡಿ, ಬಾಳೆ ಕುಂಡಿಗೆ ಅದನ್ನು ನಾನು ಬಿಡಿಸ್ಕೊಂಡು, ಅಂದರೆ ನಾವು ಅಡುಗೆಗೆ ಅದನ್ನು ಯೂಸ್ ಮಾಡ್ಬೋದು. ಒಳ್ಳೆಯ ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು ಅದು. ಹಾಗೆ ಅದರ ಸಿಪ್ಪೆನೇ ನಾನಿವತ್ತು ಫರ್ಟಿಲೈಸರನ್ನು ಮಾಡೋಕ್ಕೆ ತಗೋತೀನಿ. ಅದರಲ್ಲಿ ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಗಿಡಗಳಿಗೆ ಹೂ ಬಿಡೋಕ್ಕೆ ಹೆಲ್ಪ್ ಆಗುತ್ತೆ. ಹೂ ಬಿಡುವಂಥ, ಮೊಗ್ಗು ಕಚ್ಚುವಂಥ ಟೈಮಲ್ಲಿ ಈ ರೀತಿ ಪೊಟ್ಯಾಷಿಯಮ್ ರಿಚ್ ಫರ್ಟಿಲೈಸರನ್ನು ಹಾಕಬೇಕು, ಯಾವುದೇ ಗಿಡಕ್ಕಾದರೂ ಅಷ್ಟೇ. ಹಾಗಾಗಿ ನಾನಿವತ್ತು ನೋಡಿ, ಅದಕ್ಕೆ ಈರುಳ್ಳಿ ಸಿಪ್ಪೆ ಮತ್ತು ಆ ಹೂವು ಎಲ್ಲವನ್ನೂ ತೊಗೊಂಡಿದ್ದೀನಿ. ಹಾಗೆ ಬಾಳೆಹಣ್ಣಿನ ಸಿಪ್ಪೆ ಎಲ್ಲವನ್ನೂ ತೊಗೊಂಡಿದ್ದೀನಿ. ಮತ್ತು ಏನೇನು ತೊಗೋತೀನಿ ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಇದು ಒಂದನ್ನೇ ಹಾಕಲ್ಲ ನಾನು, ಇನ್ನಷ್ಟು ಅದಕ್ಕೆ ಗಿಡಕ್ಕೆ ಫಂಗಸ್ ಆಗದೇ ಇರೋ ಹಾಗೆ ಕೂಡ ನಾನು ಅದಕ್ಕೆ ಒಂದಷ್ಟು ಪದಾರ್ಥಗಳನ್ನು ಹಾಕ್ತೀನಿ. ಏನೇನು ಅಂತ ನೀವು ನೋಡ್ತಾ ಹೋದರೆ ಗೊತ್ತಾಗತ್ತೆ. ನೋಡಿ, ನಾನು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತೀನಿ, ಅಂದರೆ ಮಿಕ್ಸಿಗೆ ಹಾಕಿ ಅದರ ರುಬ್ಕೋತೀನಿ. ಸ್ವಲ್ಪ ಬಾಡಿ ಹೋಗಿದ್ದೆ, ಚೆನ್ನಾಗಿರ್ತಿತ್ತು. ಆಗಿಲ್ಲ, ಮಾಡಿಲ್ಲ, ಈಗ ಮಾಡ್ತಾಯಿದ್ದೀನಿ. ಬನ್ನಿ, ನೀವು ಬಾಳೆಹಣ್ಣು ಸಿಪ್ಪೆ, ಕಿತ್ತಲೆ ಸಿಪ್ಪೆ ಅಥವಾ ಈ ಲಿಂಬು ಸಿಪ್ಪೆ ಎಲ್ಲವನ್ನೂ ಹಾಕಿ ರುಬ್ಬಿ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೆ ಹೆಲ್ತ್ ಚೆನ್ನಾಗಿರುತ್ತೆ. ಆರೋಗ್ಯವಂತ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂಥ ಫರ್ಟಿಲೈಸರ್ ಇದಾಗಿರುತ್ತೆ. ಬೇಗ ಗಿಡಗಳು ಈ ಲಿಕ್ವಿಡನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗೆ ನಿಮಗೆ ಅದರದ್ದಾದ್ರೂ ಫರ್ಟಿಲೈಸರ್ ಬೇಕಾದರೆ ಆನ್ಲೈನ್ ಲಿಂಕನ್ನು ಹಾಕ್ತೀನಿ, ತಂದ್ಕೊಳ್ಳಿ. ಮೀಶೋದಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳು ಚೆನ್ನಾಗಿ ಸಿಗುತ್ತೆ. ಅದನ್ನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ತಂದ್ಕೊಳ್ಳಿ.
ನೋಡ್ಬೋದು ಎಷ್ಟು ಚೆನ್ನಾಗಿ ರುಬ್ಕೊ ಬಂದಿದ್ದೀನಿ. ಅದರ ರುಬ್ಬಿ ನಾವು ಹಾಕೋದ್ರಿಂದ ಬೇಗ ಅದರಲ್ಲಿರೋವಂಥ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅಂತ ರುಬ್ಕೊಂಡಿದ್ದೀನಿ. ನೋಡಿ ಈ ರೀತಿ ರುಬ್ಕೊಂಡಿರೋವಂಥ ಮಿಶ್ರಣವನ್ನು ನಾನು 1.5 ಲೀಟ್ರ್ 2 ಲೀಟ್ರ್ ನೀರಿಗೆ ಇದಷ್ಟನ್ನು ಹಾಕ್ತೀನಿ. ಟೋಟಲ್ ನಾನು ಇಲ್ಲಿ 5 ಲೀಟ್ರನ್ನೇ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. 5 ಲೀಟರ್ ನೀರಿಗೆ ಇವೆಲ್ಲವನ್ನು ಹಾಕಿ ನಾನು ಮಿಕ್ಸ್ ಮಾಡಿಡ್ತೀನಿ. ನೋಡ್ಬೋದು ಇದಿಷ್ಟನ್ನು ತೊಗೊಂಡಿದ್ದೀನಿ. ನಾನು 1 ಕುಂಡಿಗೆ ಸಿಪ್ಪೆನ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ನೀವು ಏನಂತೀರ ಅಂತ ಗೊತ್ತಿಲ್ಲ, ನಾವು ಬಾಳೆ ಕುಂಡಿಗೆ ಅಂತಿಲ್ಲ, ಬಾಳೆ ಹೂವು ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಕೂಡ ನಾವು ನೀರನ್ನು ಹಾಕಿ ಚೆನ್ನಾಗಿ ಹಾಕಿಬಿಡ್ತೀನಿ. ಇದು ನಮ್ಮ ಗಿಡಗಳ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು ಮಾಡುತ್ತೆ. ಅದರಲ್ಲಿ ತೊಗರಿನಂಶ ಇರುತ್ತಲ್ಲ, ಅದು ನಮ್ಮ ಗಿಡಗಳಿಗೆ ಒಳ್ಳೆಯ ಬೂಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಸುಣ್ಣ ನಮ್ಮ ಗಿಡದ pH ಲೆವೆಲನ್ನು ಹೆಚ್ಚು ಮಾಡುತ್ತೆ ಮತ್ತು ಬೇರಿಗೆ ಸ್ಟ್ರೆಂತನ್ನು ಕೊಡುತ್ತೆ. ಬೇರಿಗೆ ಗಿಡಕ್ಕೆ ಕ್ಯಾಲ್ಸಿಯಂ ಒದಗಿಸುತ್ತೆ. ಇದು ನಾವು ಗಿಡಗಳಿಗೆ ಹಾಕುವಂಥ ಸುಣ್ಣನೇ, ಅಂದರೆ ತೋಟಕ್ಕೆಲ್ಲ ತಂದಿರ್ತೀವಲ್ಲ ಅದನ್ನು ನಾನು ಇಟ್ಕೊಂಡಿರ್ತೀನಿ. ನೀವು ಬೇಕಾದರೆ ಇದನ್ನು ನಿಮಗೆ ಯಾವ ಸುಣ್ಣ ಸಿಗುತ್ತೋ ಅದನ್ನು ಬಳಸ್ಕೋಬೋದು. ಹಾಗೆ ಇದು ನೋಡಿ ಗೋಮೂತ್ರವನ್ನು ನಾನು ದನಗಳನ್ನು ಸಾಕೋರು ಹತ್ರ ತಂದಿಟ್ಕೋತೀನಿ. ನೋಡಿ ಅದನ್ನು 1 ಬೌಲ್ ಆಗುವಷ್ಟು ಒಂದು ಸಣ್ಣ ಮುಚ್ಚಲಲ್ಲಿ ಹಾಕ್ತೀನಿ, ಚೆನ್ನಾಗಿರುತ್ತೆ. ಹಾಗೆ ಮತ್ತು ಕ್ಯಾಲ್ಸಿಯಂ ಎಲ್ಲ ಇರುತ್ತಲ್ಲ, ಹಾಗಾಗಿ ನಮ್ಮ ಗಿಡಗಳು ಸ್ಟ್ರೆಂತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನು ಕೂಡ ಹಾಕ್ತೀನಿ ನಾನು. ಈ ಫರ್ಟಿಲೈಸರ್ ಹಾಕೋದ್ರಿಂದ ಎಲೆಗಳು ಹಳದಿ ಆಗೋದನ್ನು ತಪ್ಪಿಸ್ಬೋದು. ಯಾಕೆಂದರೆ ಅದು ಕ್ಯಾಲ್ಸಿಯಂ ಕಡಿಮೆ ಆದರೂ ಕೂಡ ಆ ಎಲೆಗಳು ಹಳದಿ ಆಗುತ್ತೆ. ಇಲ್ಲ ನೀರು ಜಾಸ್ತಿ ಆದರೂ ಕೂಡ ಎಲೆಗಳು ಹಳದಿ ಆಗುತ್ತೆ. ಇಲ್ಲ ನೀರು ಕಡಿಮೆ ಆದರೂ ಕೂಡ ಎಲೆಗಳು ಹಳದಿ ಆಗುತ್ತೆ, ಮೊಗ್ಗು ಉದುರೋದು ಎಲ್ಲ ರೀತಿಯನ್ನು ಆಗುತ್ತೆ. ಹಾಗಾಗಿ ಇದನ್ನು ಹಾಕೋದ್ರಿಂದ ಎಲೆ ಹಳದಿ ಆಗೋದನ್ನು, ಫಂಗಸ್ ಆಗೋದನ್ನೆಲ್ಲ ತಪ್ಪಿಸ್ಬೋದು. ಇಷ್ಟು ಬೆಲ್ಲವನ್ನು ಕೂಡ ಹಾಕ್ತೀನಿ. ಗೋಮೂತ್ರವನ್ನು ಹಾಕಿ ಇಷ್ಟು ಬೆಲ್ಲವನ್ನು ಕೂಡ ಹಾಕ್ತೀನಿ. ಗೋಮೂತ್ರವನ್ನು ಕೂಡ ಅಷ್ಟೇ ಇದೇ ಬೌಲಲ್ಲಿ 1 ಬೌಲ್ ಹಾಕಿದ್ದೀನಿ ಅಷ್ಟೇ, ಅಂದರೆ ಅದೇ ಪ್ರಮಾಣದಲ್ಲಿ ಸುಮಾರು ಹಾಕಿದ್ದೀನಿ. ಗೋಮೂತ್ರ ನಮ್ಮ ಗಿಡಗಳ ಬೆಳವಣಿಗೆಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಬೇರಿಗೆ ಯಾವುದೇ ರೀತಿ ಫಂಗಸ್ ಆಗದೇ ಇರೋ ಹಾಗೆ ಕಾಪಾಡುತ್ತೆ. ಮಣ್ಣಲ್ಲಿ ಯಾವುದಾದ್ರೂ ಬ್ಯಾಕ್ಟೀರಿಯಾಗಳು ಇದ್ದರೂ ಕೂಡ ಅದು ಸತ್ತೋಗುತ್ತೆ. ಅದು ನ್ಯಾಚುರಲ್ ಆದ ಪೆಸ್ಟಿಸೈಡ್ ಅಂತಲೇ ಹೇಳ್ಬೋದು, ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಅಂತಲೇ ಹೇಳ್ಬೋದು. ಅದನ್ನು ಕೂಡ ನಾನು ಹಾಕಿ ಇದನ್ನು ನಾನು 3 ರಿಂದ 4 ದಿವಸ, ಈ ಮಳೆಗಾಲದಲ್ಲಾದರೆ 4 ದಿವಸ ಹಾಗೆ ಮುಚ್ಚಿಡ್ತೀನಿ. ನೋಡಿ 4 ದಿವಸದ ನಂತರ ನಾನು ಇದನ್ನು ಗಿಡಗಳಿಗೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇದು ಪರ್ಮೆಂಟ್ ಆದಮೇಲೆ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ ಮತ್ತು ಅದರಲ್ಲಿ ಪೌಷ್ಟಿಕಾಂಶಗಳು ಹೆಚ್ಚಾಗಿರುತ್ತೆ, ಜೀವಾಣುಗಳು ಹೆಚ್ಚಾಗಿರುತ್ತೆ, ಅಂದರೆ ಮೈಕ್ರೋಬ್ಸ್ಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ನಾವು ಅದನ್ನು ಈ ಮಳೆಗಾಲದಲ್ಲೆಲ್ಲ, ಈಗ ಮಳೆ ಇಲ್ಲ, ಸ್ವಲ್ಪ ಸೆಕೆನೇ ಇದೆ, 4 ದಿವಸಕ್ಕೆ ಹಾಕ್ತೀನಿ. ಇಲ್ಲಾಂದರೆ ತುಂಬ ಮಳೆ ಬರಬೇಕಾದ್ರೆ ನಾನು ಈ ಫರ್ಟಿಲೈಸರ್ನ ಹಾಕಲ್ಲ, ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಹಾಕ್ತೀನಿ ನಾನು. ಹಾಗಾಗಿ ಒಂದು 4 ದಿವಸದ ನಂತರ, ಒಂದು 10 ದಿವಸದ ಒಳಗಡೆ ನಾವು ಇದನ್ನು ಯೂಸ್ ಮಾಡಿ ಹಾಕ್ಬೋದು. ಇವತ್ತು ಹಾಕಿ ಮತ್ತೆ ಇನ್ನೊಂದು ದಿವಸ ಬೇಕಾದರೂ ನೀವು 1 ವಾರ 10 ದಿವಸದ ಒಳಗಡೆ ಮತ್ತೆ ಹಾಕ್ಬೋದು. ಹಾಗೆ ನಾನು 1:10 ರೇಷ್ಯೋದಲ್ಲಿ ನಾನು ಇದನ್ನು ಹಾಕ್ತೀನಿ. ನಾವಿಲ್ಲಿ ಗೋಮೂತ್ರವನ್ನು ಹಾಕಿರೋದ್ರಿಂದ ಸ್ವಲ್ಪ ಹೆಚ್ಚಾದರೂ ಕೂಡ ಗಿಡ ಸತ್ತೋಗುತ್ತೆ. ಹಾಗಾಗಿ ಗೋಮೂತ್ರ ಹಾಕಿದಾಗ ನಾವು ಅದನ್ನು ಚೆನ್ನಾಗಿ ನೋಡಿಕೊಂಡು ಗಿಡಗಳಿಗೆ ಹಾಕಬೇಕಾಗತ್ತೆ. ಹಾಗಾಗಿ ನೋಡಿ ನಾನಿಲ್ಲಿ 5 ಲೀಟರ್ ನೀರಿಗೆ, ಪ್ಲೇನ್ ವಾಟರು, ಮಳೆ ನೀರನ್ನು ತಗೊಳ್ಳಿ, ತುಂಬ ಚೆನ್ನಾಗಿ ಅದರಲ್ಲಿ ನೈಟ್ರೋಜನ್ ಅಂಶ ಜಾಸ್ತಿ ಇರುತ್ತೆ. ನೋಡಿ ಇದು 250 ml ಮಗ್ಗು, ಹಾಗಾಗಿ 5 ಲೀಟರ್ ನೀರಿಗೆ ನಾನು 2 ಮಗ್ಗಾಗುವಷ್ಟು ನಾನು ಇದನ್ನು ಹಾಕ್ತೀನಿ. ಇಲ್ಲಿ ನಾವು ಈ ಡೈಲ್ಯೂಟ್ ಮಾಡುವಂಥ ಪ್ರಮಾಣ ಇಷ್ಟೇ ಇರಬೇಕು, ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಮಾಡಬೇಡಿ, ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೆ ಮಾಡ್ಕೊಳ್ಳಿ. ಅಂದರೆ ನೀವು 20 ಲೀಟ್ರಿಗೆ 1/4 ಲೀಟ್ರ್ ಆಗುವಷ್ಟನ್ನು ಹಾಕ್ಕೊಂಡು ಕೂಡ ಮಾಡ್ಬೋದು. ಮಳೆ ಸ್ವಲ್ಪ ಬರ್ತಾ ಇದೆ ಅನ್ನೋವಾಗ ನೀವು 3/4 ಲೀಟ್ರನ್ನ ಹಾಕಿ, ಒಂದು 10 ಲೀಟ್ರಿಗೆ 3/4 ಲೀಟ್ರ್ ಹಿಂಗೆ ಹಾಕ್ಬೋದು. ಮಳೆ ಬರದೇ ಇರೋವಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ. ನೋಡಿ ನಾನು ಇಲ್ಲಿ ಗಿಡದ ಸೈಜು ನೋಡಿಕೊಂಡು ಆ ಗಿಡಕ್ಕೆ ಮತ್ತು ಗಿಡದ ಡ್ರೈ ಅಂಶನ ನೋಡಿಕೊಂಡು ಇಲ್ಲಿ ಹಾಕ್ತಾಯಿದ್ದೀನಿ. ಯಾವ ಗಿಡಕ್ಕೆ ನೀರು ಜಾಸ್ತಿ ಬೇಕು ಆ ಗಿಡಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಇಲ್ಲ ಸ್ವಲ್ಪ ನೀರು ಕಡಿಮೆ ಬೇಕಾಗಿರುವಂಥ ಗಿಡಗಳಿಗೆ ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ಅಂದರೆ ಈ ಸೇವಂತಿಗೆಗಳು ಡ್ರೈ ಆದಾಗೆ ನಾವು ಗಿಡಗಳಿಗೆ ನೀರನ್ನು ಹಾಕಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಇದು ಭಾಗ್ಯಮ್ಮ ಅವರಿಂದ ತಂದಿರುವಂಥ ಗಿಡ, ಮೊನ್ನೆ ಒಬ್ಬರು ಕೇಳಿದರು, ಈ ರೀತಿ ಇದೆ, ಇನ್ನೂ ಹೂವಾಗಿಲ್ಲ, ಹೂವಾದಮೇಲೆ ನಿಮಗೆ ಅದನ್ನು
ತೋರಿಸ್ತೀನಿ. ಇವೆಲ್ಲವಕ್ಕೂ ಬೇರೆ ಗಿಡಕ್ಕೂ ಕೂಡ ಹಾಕಿದ್ದೀನಿ. ಹಾಗೆ ಇದನ್ನು ತರಕಾರಿ ಗಿಡಗಳಿಗೂ ಹಾಕ್ಬೋದು, ಮತ್ತು ಸಣ್ಣ ಸಣ್ಣ ಸಸಿಗಳಿಗೆಲ್ಲ ಹಾಕಬೇಡಿ, ಈಗ ತಾನೇ ಹುಟ್ಟಿರುವಂಥ ಸಸಿಗಳಿಗೆ ಹಾಕಬೇಡಿ. ಮತ್ತು ನೀರ್ಸೋಣೆ ಗಿಡಕ್ಕೂ ನಾನು ಇದನ್ನು ಹಾಕಲ್ಲ, ಗೋಮೂತ್ರವನ್ನು ಹಾಕಿರೋದ್ರಿಂದ ಸುಟ್ಟು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.